எலும்புகள் உருவாகல, நரம்புகள் உருவாகல, தசைகள் உருவாகல, தரிசனம் உருவானதே. தாய் கருவிலே தரிசனம் உருவானதே. எப்படி பாவுமக்கு நன்றி சொல்லுவ, சொல்ல வார்த்தையே இல்ல. நீங்க போதும் என் வாழ்க்கை முழுவதும், வேறு ஆசையே இல்ல. எப்படி பாவுமக்கு நன்றி சொல்லுவ, சொல்ல வார்த்தையே இல்ல. நீங்க போதும் என் வாழ்க்கை முழுவதும், வேறு ஆசையே இல்ல. என் தாய் உருவாகும் முன்னே என் கருவை கண்டீரையா. ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಬಂಧುಗಳೇ, ಪವಿತ್ರ ಯೇಸು ಕ್ರಿಸ್ತರ ಸಭೆಯ ಪರವಾಗಿ ಅನುದಿನದ ವಾಕ್ಯವನ್ನು ಮುಖಾಂತರವಾಗಿ ದೇವರು ನಮ್ಮೊಡನೆ ಮಾತನಾಡಲು ಬಯಸ್ತಾರೆ. ಅದ ನಿಮಿತ್ತವಾಗಿ ನಾವು ವಾಕ್ಯಕ್ಕೆ ನಾವು ಕಿವಿಗೊಡೋಣ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯ ವಾಕ್ಯ 1ರಿಂದ 5ರವರೆಗೂ. ಪಾಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂದಿತ್ತೆಂದು ತಿಳಿದುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡಿದುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳಿದುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು ಹೊದಿಕೆಯ ಮೇಲೆ ಹೊದಿಕೆಯನ್ನು ತೆಗೆದಿಟ್ಟು ಕೈಪಾಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡು ಆಗ ಬೋಗಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿನ ಕಟ್ಟಿಕೊಂಡಿದ್ದ ಕೈಪಾಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ತಂದೆಯಾದ ದೇವರೇ, ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ. ಈ ದಿನದಲ್ಲಿ ನಮ್ಮ ಅನುದಿನದ ಆತ್ಮದ ಆಹಾರದ ಮುಖಾಂತರವಾಗಿ ನಮ್ಮೊಡನೆ ಮಾತನಾಡುವ ದೇವರಾಗಿ ಇರುವುದಕ್ಕಾಗಿ ನಮಗೆ ಸ್ತೋತ್ರ ಮಾಡುತ್ತಾ, ಈ ದಿನದಲ್ಲಿ ನಮಗೆ ಆಯುಸ್ಸನ್ನು ಕೂಡಿಸಿಕೊಟ್ಟು ನಮ್ಮ ಯೋಗ್ಯತೆಗಿಂತಲೂ ಮೇಲಾಗಿ ನಮ್ಮನ್ನು ಆಶೀರ್ವಾದ ಮಾಡುವ ತಂದೆಯಾಗಿ ಇರುವುದಕ್ಕಾಗಿ ನಿಮ್ಮ ಪವಿತ್ರ ನಾಮಕ್ಕೆ ಸ್ತುತಿ ಸ್ತೋತ್ರ ಘನ ಮಾನ ನಿಮಗೆ ಸಲ್ಲಿಸುತ್ತಾ, ಇಂದಿನ ದಿನನಿತ್ಯದ ಅವಶ್ಯಕತೆಗಳಿಗೋಸ್ಕರವಾಗಿ ನಿಮ್ಮನ್ನು ನಾವು ಅಳವಡಿಸಿಕೊಂಡು ನಿಮ್ಮಲ್ಲಿ ನಾವು ಭರವಸೆ ಬಿಟ್ಟು ನಮ್ಮ ಅನಿಸಿಕೆಗಳನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸಿಕೊಳ್ಳುವಾಗ, ಈಗ ನಮ್ಮಿಂದ ಅಸಾಧ್ಯವಾದದ್ದು ನಿಮ್ಗೆಲ್ಲವೂ ಲೇಸಾದ ಕಾರ್ಯ ಎಂಬುದಾಗಿ ನಾವು ನಂಬುವಾಗ, ಈಗ ನಮ್ಮ ಇಡೀ ಕುಟುಂಬವನ್ನು, ಕುಟುಂಬದ ಎಲ್ಲ ಸದಸ್ಯರನ್ನು, ಕುಟುಂಬದ ಎಲ್ಲ ನಿರೀಕ್ಷೆಗಳನ್ನು, ಕುಟುಂಬದ ಎಲ್ಲ ಬಯಕೆಗಳನ್ನು ಅಪ್ಪ, ನಮ್ಮ ಪ್ರಯಾಸವು ವಿಫಲವಾಗದಾಗ ನಿಮ್ಮಿಂದಲ್ಲದೆ ನಮಗೆ ಆಶೀರ್ವಾದ ಎಲ್ಲಿಂದಲೂ ಬರುವುದಿಲ್ಲ. ಅದರ ನಿಮಿತ್ತವಾಗಿ ಈಗ ಮಕ್ಕಳಾಗಿ ನಿಮ್ಮ ಪಾದದಲ್ಲಿ ನಮ್ಮನ್ನು ಅರ್ಪಿಸಿಕೊಳ್ಳುವಾಗ, ಆಯುಸು ಕೊಟ್ಟವರು ನೀವು, ಆಹಾರ ಅನುದಿನದ ಒಂದು ದಿನನಿತ್ಯದ ಆಶೀರ್ವಾದವನ್ನು ಕೊಡುವರು ನಿಮ್ಮಿಂದಲೇ ಎಂಬುದಾಗಿ ನಂಬಿಕೆ ಇಟ್ಟಾಗ, ನಮ್ಮ ಕುಟುಂಬದ ಮತ್ತು ನಾವು ಬಯಸುವ ನಮ್ಮ ಮಿತ್ರಗಳ ಮಧ್ಯದಲ್ಲಿಯೂ ಮತ್ತು ನಮ್ಮ ಸ್ವಂತ ಬಂಧದವರುಗಳ ಮಧ್ಯದಲ್ಲಿಯೂ ನಿಮ್ಮ ಆಶೀರ್ವಾದವಿದ್ದು ಅವರೆಲ್ಲಾ ಪ್ರಯಾಸದಲ್ಲಿ ನಿಮ್ಮನ್ನು ಆಧರಿಸಿ ಪ್ರಾರ್ಥನೆಯಿಂದ ಕೇಳುವಾಗ ಒಬ್ಬೊಬ್ಬರನ್ನ ಪ್ರಾರ್ಥನೆಯನ್ನು ಈಡೇರಿಸಿ ಆಶೀರ್ವಾದ ಮಾಡಿ ಅದರ ಮುಖಾಂತರವಾಗಿ ನಿಮ್ಮ ನಾಮ ಒಂದೇ ಮಹಿಮೆ ಹೊಂದತಕ್ಕದಾಗಿ, ನಿಮ್ಮ ಚಿತ್ತ ಒಂದೇ ನೆರವೇರಿಸತಕ್ಕದಾಗಿ ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್.